ಇನ್ನು ಬಿಜೆಪಿದಾಯಿತು JDSದಾಯಿತು ನಾವೇನು ಕಡಿಮೆ ಅಂತ ಕಾಂಗ್ರೆಸ್ನವರು ಧರ್ಮಸ್ಥಳ ಚಲೋ ಶುರು ಮಾಡಿದ್ದಾರೆ ನೋಡಿ. ಇದು ಎಲ್ಲ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ನಾಯಕರು ಧರ್ಮಸ್ಥಳದ ಕಡೆಗೆ ಮುಖ ಮಾಡಿದ್ದಾರೆ. ಧರ್ಮಸ್ಥಳದಲ್ಲಿ ಜನವೋ ಜನ ಕೆಲ ದಿನಗಳಿಂದ ತನ್ವೀರ್ ಸೇಠ್ ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಮೈಸೂರಿನಿಂದ ಧರ್ಮಸ್ಥಳಕ್ಕೆ ಕೈ ನಾಯಕರು ತೆರಳಿದ್ದಾರೆ. ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರನ್ನ ಬೆಂಬಲಿಸಿ ಧರ್ಮಸ್ಥಳದ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಸಂದೇಶ ಸಾರಲಿಕ್ಕೋಸ್ಕರ ಮೈಸೂರಿನಿಂದ ಹೊರಟಿರುವಂಥ ತಂಡ ತನ್ವೀರ್ ಸೇಠ್ ಇದಕ್ಕೆ ಚಾಲನೆ ಕೊಟ್ಟರು. ಎಲ್ಲೋ ಒಂದು ಕಡೆ ಏನಾಗುತ್ತೆ ಅಥವಾ ಅವರ ಏನಾದರೂ ಹೆಸರುಗಳು ಹೊರಗೆ ಬರುತ್ತೆ ಅನ್ನೋದಕ್ಕೆ ಇದು ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತಹ ಯಾತ್ರೆ ಮಾಡಿದಂಥದ್ದವರು. ಇವತ್ತು ಮೈಸೂರಿಂದ ನಾವು ನಮ್ಮ ಕಾರ್ಯಕರ್ತರು ಮತ್ತು ಧರ್ಮದ ಅನೇಕರು ಧರ್ಮ ರಕ್ಷಣೆ ಯಾತ್ರೆಯನ್ನು ಕೈಗೊಂಡಿರುವಂತಹ ಸಂದರ್ಭದಲ್ಲಿ ನಾನು ಅವರೆಲ್ಲರಿಗೂ ಶುಭವನ್ನು ಕೋರ್ತೇನೆ. ಸತ್ಯ ಈ ರಾಜ್ಯದ ಜನತೆಗೆ ಗೊತ್ತಾಗಬೇಕು ಅನ್ನೋ ಒಂದೇ ಒಂದು ಆಶೆ ನಮ್ಮ ಮುಂದೆ ಇರೋದು. ಭಕ್ತಿ ಯಾವ ರೂಪದಲ್ಲಿದೆ, ಯಾವ ಸ್ವರೂಪದಲ್ಲಿದೆ ಅಂತ ನಾವು ತೋರೋದಲ್ಲ, ತೋರ್ಗಡೆ ಮಾಡುವಂಥದ್ದೇ ಭಕ್ತಿ ಅಲ್ಲ. ಸಾವಿರಾರು ಕಿಲೋಮೀಟರ್ ದೂರ ಇದ್ದೂ ಮಂಜುನಾಥನ ದರ್ಶನ ಅಥವಾ ಆರಾಧನೆ ಮಾಡುವಂತಹ ಜನ ಕೋಟ್ಯಾಂತರ ಜನ ಇದ್ದಾರೆ. ಎಲ್ಲರ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸ ನಡೆದಿದೆ. ಇವತ್ತು ನಮಗೆ ಸತ್ಯ ಹೊರಗೆ ಬರಬೇಕಾಗಿರೋ ಒಂದೇ ಒಂದು ಕಾರಣಕ್ಕಾಗಿ ನಾವು ಇಷ್ಟೆಲ್ಲ ಶೋಧನೆ ಮಾಡ್ತಾ ಇರುವಂಥದ್ದು. ಕಾಂಗ್ರೆಸ್ ಈ ಧರ್ಮಸ್ಥಳಕ್ಕೆ ಯಾತ್ರೆಗಳ ಭರಾಟೆ ಜೋರಾಗಿದೆ. JDS ಆಯಿತು, ಬಿಜೆಪಿ ಆಯಿತು, ಈಗ ಕಾಂಗ್ರೆಸ್ ಶಾಸಕರ ಯಾತ್ರೆ ಕೈಗೊಂಡಿದ್ದಾರೆ. ಹರೀಶ್ ಗೌಡ ನೇತೃತ್ವದಲ್ಲಿ ಸಾವಿರಾರು ಜನರು ಧರ್ಮಸ್ಥಳಕ್ಕೆ ತೆರಳುತ್ತಾ ಇದ್ದಾರೆ. ಹರೀಶ್ ಗೌಡ ನಮ್ಮ ಜೊತೆಗಿದ್ರೆ. ಸರ್, ಈಗ ಧರ್ಮಸ್ಥಳಕ್ಕೆ ಯಾತ್ರೆನ ಕೈಗೊಂಡಿದ್ರೆ ಎಷ್ಟು ಜನ ಹೋಗ್ತಾ ಇದ್ದಾರೆ, ಏನು ಉದ್ದೇಶ ಸರ್? ನಾವು ಧರ್ಮಸ್ಥಳಕ್ಕೆ ಇವತ್ತು ಧರ್ಮ ವಿಜಯ ಯಾತ್ರೆ ಅಂತ ಅಂದ್ಕೊಂಡು ನಾವೆಲ್ಲರೂ ಹೊರಡ್ತಾ ಇದ್ದೀವಿ. ಇವತ್ತು ಏನು ಒಂದು ಶ್ರದ್ಧಾ ಕೇಂದ್ರದ ಮೇಲೆ ಅಪಪ್ರಚಾರ ಮತ್ತು ಕಳಂಕವನ್ನು ಒರೆಸ್ಬೇಕು ಅಂತ ಅಂದ್ಬಿಟ್ಟು ಯಾರು ಷಡ್ಯಂತ್ರ ಮಾಡಿದರು, ಯಾರು ಪಿತ್ತೂರಿ ಮಾಡಿದರು, ಅದ್ರ ವಿರುದ್ಧವಾಗಿ ಇವತ್ತು SIT ತನಿಖೆಯಿಂದ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು, ಗೃಹ ಮಂತ್ರಿಗಳಾದಂಥ ಪರಮೇಶ್ವರ್ ಸಾಹೇಬರು, ಇವರು 3 ಜನನೂ ಇದ್ರ ಬಗ್ಗೆ ವಿಶೇಷವಾದಂಥ ತನಿಖೆಯನ್ನು ಮಾಡಿ ತುಂಬ ಸೀರಿಯಸ್ ಆಗಿ ನಮ್ಮ ಧರ್ಮ ಕೇಂದ್ರಗಳ ಬಗ್ಗೆ ಯಾವುದೇ ಥರವಾದ ಅಪಪ್ರಚಾರ ಮತ್ತು ಕಳಂಕ ಬರಬಾರ್ದು ಅಂತಂದ್ಬಿಟ್ಟು SITಯನ್ನು ರಚನೆ ಮಾಡಿ ಇವತ್ತು ಕಳಂಕರಹಿತವಾದಂಥ ಶ್ರದ್ಧಾ ಕೇಂದ್ರವನ್ನಾಗಿ ಮಾಡಿರುವಂಥದ್ದು. ಯಾವುದೇ ಥರವಾದಲ್ಲಿ ಅನಾಚಾರಗಳು ನಡೆದಿಲ್ಲ ಅಂತ ಅನ್ನೋದನ್ನು ಧರ್ಮಸ್ಥಳದ ವತಿಯಿಂದ ಯಾವುದೇ ಥರವಾದ ಅನಾಚಾರಗಳು ನಡೆದಿಲ್ಲ ಅಂತ ಅಂದ್ಬಿಟ್ಟು ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ತೋರಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಹಾಗಾಗಿ ನಾವೆಲ್ಲರೂ SIT ಕೇಂದ್ರಕ್ಕೆ ಮತ್ತು SIT ತನಿಖೆಗೆ ಮತ್ತು ನಮ್ಮ ಸರ್ಕಾರದ ವಿಜಯ ಯಾತ್ರೆ ಅಂತ ಅನ್ನೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಬಿಜೆಪಿ JDS ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ ಹಿಂದೂ ವಿರೋಧಿ, ಸಿದ್ದರಾಮಯ್ಯ ಅವರು ಹಿಂದೂ ವಿರೋಧಿ, ಅವರ ಷಡ್ಯಂತ್ರದಿಂದನೇ ಈ ರೀತಿ ಆಗಿದ್ದು ಅಂತ ಆರೋಪವನ್ನು ಮಾಡ್ತಾ ಇರೋದು. ಅವ್ರು ಮಾತ್ರ ಗಿರ್ವಿ ಇಟ್ಕೊಂಡ್ಬಿಟ್ಟವ್ರೆ ಹಿಂದೂಗಳನ್ನ. ನಮ್ಮ ಈಗ ಇಲ್ಲಿ ಬಂದಿರೋರೆಲ್ಲ ಹಿಂದೂಗಳೇ. ಜೊತೆಗೆ ಧರ್ಮಾತೀತವಾಗಿ ನಡ್ಕೊಳ್ಬೇಕು. ಇದು ಧರ್ಮಾತೀತವಾದಂಥ ದೇಶ. ಈ ರಾಷ್ಟ್ರದಲ್ಲಿ ಎಲ್ಲ ಧರ್ಮದವ್ರೂ ಇದ್ದೀವಿ ನಾವು. ಸಿಖ್ ಧರ್ಮ ಇರ್ಬೋದು, ಜೈನ್ ಧರ್ಮ ಇರ್ಬೋದು, ಬುದ್ಧ ಧರ್ಮ ಇರ್ಬೋದು, ಮುಸಲ್ಮಾನ್ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು, ಎಲ್ಲರೂ ಸಹಬಾಳ್ವೆ ಇಂದ ನಡೀತಾ ಇರುವಂಥ ಈ ದೇಶದಲ್ಲಿ ಯಾವುದೇ ಥರವಾದ್ದೂ ಧರ್ಮವಾಗಿ ಜಗಳವನ್ನು ತರಬಾರ್ದು, ಧರ್ಮಾತೀತವಾಗಿರುವಂಥ ದೇಶ ಅಂತ ಅಂದ್ಬಿಟ್ಟು ನಾವೆಲ್ಲರನ್ನು ಭಾವಿಸಿರುವಂಥದ್ದು. ನಮ್ಮ ಮೈಸೂರು ನಗರದ ಮಾಜಿ ಸಚಿವರು 6 ಬಾರಿ ಗೆದ್ದಿರುವಂಥ ತನ್ವೀರ್ ಸೇಠ್ ಸಾಹೇಬರು, KPCC ಕಾರ್ಯಾಧ್ಯಕ್ಷರು, ಅವರು ಬಂದು ಚಾಲನೆಯನ್ನು ಕೊಡ್ತಾಯಿದ್ದಾರೆ. ಇದು ನಮ್ಮ ಪಕ್ಷದ ಸಿದ್ಧಾಂತ, ನಮ್ಮ ಪಕ್ಷದ ಉದ್ದೇಶ. ಧರ್ಮಾತೀತವಾಗಿ, ಜಾತ್ಯತೀತವಾಗಿ ನಾವು ಕಾಲದಿಂದನೂ ಬದುಕೊಂಡು ಬರ್ತಾ ಇರುವಂಥ ಈ ದೇಶ. ಹಾಗಾಗಿ ನಾವು ಇದನ್ನು ಇವತ್ತು ನಾವೆಲ್ಲರೂ ನಮ್ಮ ಕ್ಷೇತ್ರದಾದ್ಯಂತ ಎಲ್ಲ ಮುಖಂಡರುಗಳು, ನಮ್ಮ ಪಕ್ಷದ ನಾಯಕರುಗಳು ಎಲ್ಲರನ್ನೂ ಸೇರಿ ಧರ್ಮ ವಿಜಯ ಯಾತ್ರೆಯನ್ನು ನಾವು ಮಾಡಬೇಕು. SIT ಏನು ಮುಕ್ತವಾಗಿ ಮಾಡೈತೆ ಆ ಶ್ರದ್ಧಾ ಕೇಂದ್ರನ, ಅದ್ರ ಪರವಾಗಿ ನಾವೆಲ್ಲರನ್ನೂ ಹೋಗಬೇಕು ಅಂತ ಅಂದ್ಬಿಟ್ಟು
ಎಲ್ಲರನ್ನು ತೀರ್ಮಾನ ಮಾಡಿ ನಾವು ಹೆಚ್ಚು ಕಡಿಮೆ ಒಂದು 2,000 ಜನ ನಾವಿಲ್ಲಿಂದ ಮಾಡ್ತಾ ಇದ್ದೀವಿ. ಇದು ಶಾಸಕ ಕೆ ಹರೀಶ್ ಗೌಡರ ಸ್ಪಷ್ಟವಾದಂತಹ ಮಾತುಗಳು. ಧರ್ಮದ ವಿಚಾರದಲ್ಲಿ ರಾಜಕಾರಣವನ್ನು ಮಾಡಿ ನಾವೆಲ್ಲರೂ ಸಹ ಒಂದು ಅನ್ನೋ ರೀತಿಯಲ್ಲಿ ನಡೀಬೇಕು. ಹೀಗಾಗಿ ಆ ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಧರ್ಮಸ್ಥಳದ ಧರ್ಮಯಾತ್ರೆಯನ್ನು ಕೈಗೊಂಡಿದ್ದ ಒಂದು ಮಾತನ್ನ ಸ್ಪಷ್ಟವಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.